ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ಟಫ್ಡ್ ಬೆಂಡೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ತುಂಬ ಸಿಂಪಲ್ ಮತ್ತು ಈಸಿಯಾಗಿ ಮಾಡ್ಕೊಳ್ಬೋದು. ಬೆಂಡೆಕಾಯಿ ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು ಯಾವ ರೀತಿ ಆಗಿದೆ ಅಂತ. ಈ ರೀತಿ ಫಸ್ಟು ಚೆನ್ನಾಗಿ ಒಂದು 2-3 ಸತಿ ತೊಳೆದು ನೀರು ಇಲ್ದಿರ ಒರೆಸ್ಕೋಬೇಕು ಬಟ್ಟೆಯಲ್ಲಿ. ಆಮೇಲೆ ಅದನ್ನು ಫ್ರೈ ಮಾಡ್ಕೊಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಬ್ಲ್ಯಾಕ್ ಆಗಬೇಕು. ಸ್ವಲ್ಪ ಈ ರೀತಿ ಮುಟ್ಟಿದ್ರೆ ನೀವು ಮೆತ್ತಗಿರಬೇಕು. ಈ ರೀತಿ ಅಂದರೆ 2 ಪೀಸಸ್ ಕಟ್ ಮಾಡ್ಕೊಳ್ಳಿ. ಉದ್ದುದ್ದಾನೆ ಬೇಕಂದರೆ ಈ ರೀತಿ ಹಾಗೆ ಇರಲಿ. ಬೆಂಡೆಕಾಯಿ ಎಷ್ಟಿದೆ ಅಷ್ಟುದ್ದಾನೂ ಇರಲಿ. ಹಾಫ್ ಬೇಕು ಅಷ್ಟುದ್ದ ಬೇಡ ಅಂದರೆ ಇಷ್ಟಿಷ್ಟು ಮಾಡ್ಕೋಬೋದು ನೀವು. ಸ್ಟಫಿಂಗ್ಗೆ 1 ಟೇಬಲ್ ಸ್ಪೂನಷ್ಟು ಖಾರ, ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಅರಿಶಿನ ಸ್ವಲ್ಪ, ಗರಂ ಮಸಾಲ 1 ಟೇಬಲ್ ಸ್ಪೂನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಡಿ, ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಇನ್ನೊಂದು ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ಒಂದು ಸ್ವಲ್ಪ ಖಾರ ಹೆಚ್ಚಿಗೆ ಹಾಕ್ಕೊಳ್ಳಿ. ಕೆಚಪ್ 1.5 ಟೇಬಲ್ ಸ್ಪೂನಷ್ಟು. ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಕೆಚಪ್ಪೇ. ಸೊ ಎಲ್ಲ ಕೆಚಪ್ಪಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವಾಟರ್ ಆ್ಯಡ್ ಮಾಡ್ಕೋಬಾರ್ದು. ಕೆಚಪ್ ಏನು ಹಾಕಿದಿರೋ ಅದರಲ್ಲೇ ಈ ರೀತಿ ಫೈನ್ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬೆಂಡೆಕಾಯಿನ ಈ ರೀತಿ ಮಿಡ್ಲಲ್ಲಿ ಕೊಯ್ಕೋಬೇಕು. ಈ ರೀತಿ ಇದರಲ್ಲಿ ಸ್ಟಫಿಂಗ್ ಹಾಕೋದಕ್ಕೆ. ಸೊ ಹಾಗೆ ಎಲ್ಲವನ್ನು ಕೂಡ ಕಟ್ ಮಾಡ್ಕೊಂಡು ಫಸ್ಟು ಇಟ್ಕೊಳ್ಳಿ. ನಾನಿಲ್ಲಿ ಯಾವ ರೀತಿ ತೋರಿಸ್ತೀನಿ ಆ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ಸೊ ಸ್ಟಫಿಂಗಿಗೆ ನಾವು ಏನು ಮಾಡ್ಕೊಂಡಿದ್ವಿ ಅದನ್ನು ಈ ರೀತಿ ಹಾಕ್ಕೋಬೇಕು. ಈ ರೀತಿ ಸ್ಟಫ್ ಮಾಡ್ಕೋಬೇಕು. ಎಲ್ಲದಕ್ಕೂ ಇದೇ ರೀತಿ ಹಾಕ್ಕೋಬೇಕು. ಆ್ಯಕ್ಚುಲಿ ನಾನು ಕೈಯಲ್ಲೇ ಕಂಫರ್ಟಬಲ್ ಇದ್ದೀನಿ. ಸೊ ಕೈಯಲ್ಲೇ ನಾನು ಈ ರೀತಿ ಎಲ್ಲದಕ್ಕೂ ಸ್ಟಫ್ ಮಾಡ್ಕೊತಿದ್ದೀನಿ. ತವ ಮೇಲೆ ಈ ರೀತಿ ಎಣ್ಣೆ ಹಾಕ್ಕೋಬೇಕು. ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಸಾಕು. ಜಾಸ್ತಿ ಆಯಿಲ್ ಏನು ಬೇಕಾಗಿಲ್ಲ ಇದಕ್ಕೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಈ ರೀತಿ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಡಿ. ಸೊ ನೆಕ್ಸ್ಟ್ ಇದಕ್ಕೆ ಬೆಂಡೆಕಾಯಿ ಏನಿದೆ ಅದನ್ನು ಹಾಕ್ಕೋಬೇಕಾಗತ್ತೆ. 2 ಕಡೆನೂ ಫ್ರೈ ಮಾಡಿ. ಬಿಕಾಸ್ ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡಿರೋದ್ರಿಂದ ತುಂಬ ಫ್ರೈ ಆಗೋದೇನು ಬೇಕಿಲ್ಲ. ನೀವು ಬೇಕಾದರೆ ಫ್ರೈ ಮಾಡಿಕೊಂಡು ಮೊದಲೇ ಫ್ರೈ ಮಾಡ್ಕೊಂಡಿರ ಹಾಕ್ಕೊಂಡು ಬೇಕಾದರೆ ಈ ರೀತಿ ಫ್ರೈ ಮಾಡ್ಕೊಬೋದು. ಬಟ್ ನನಗೆ ಫ್ರೈ ಮಾಡಿಕೊಂಡು ಹಾಕ್ಕೊತಿದ್ದೀನಿ. 2 ಟೈಪಲ್ಲಿ ಯಾವ ಟೈಪ್ ಬೇಕಾದರೂ ನೀವು ಮಾಡ್ಕೋಬೋದು. ಈ ರೀತಿ ಹಿಂದೆ ತಿರುಗಿಸ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ರಸಮ್ಮು ಅಥವಾ ಇದು ಪೆಪ್ಪರ್ ರೈಸ್ ಇದೆಲ್ಲ ಮಾಡ್ಕೊಂಡು ಸೈಡ್ ಡಿಶ್ಶಿಗೆ ಇದನ್ನು ಹಾಕ್ಕೊಂಡು ತಿನ್ನಿ, ಮಸ್ತಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸು ಟೀ ಜೊತೆ ಎಲ್ಲ ಮಾಡ್ಕೊಂಡು ತಿನ್ಬೋದು. ಈಗ ಮಳೆ ಬೀಳ್ತದೆ ಅಲ್ವಾ, ಇದಕ್ಕೆ ಬಿಸಿ ಬಿಸಿ ಈ ರೀತಿ ಮಾಡ್ಕೊಂಡು ತಿನ್ನಿ. ಟೀ ಕಾಫಿ ಜೊತೆ ಚೆನ್ನಾಗಿರುತ್ತೆ ನೋಡಿ. ಇಷ್ಟಾದರೆ ಸಾಕು. ಈ ರೀತಿ ಆದರೆ ಸಾಕು. ಸ್ಟಫ್ಡ್ ಬೆಂಡಿ ಫ್ರೈ ರೆಡಿಯಾಗಿದೆ. ಸ್ಟಫ್ಡ್ ಬೆಂಡಿ ಫ್ರೈ. ಸೊ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಥ್ಯಾಂಕ್ ಯು, ಕೀಪ್ ವಾಚಿಂಗ್. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. Until then, keep watching. Bye bye.